ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ಶಿಕ್ಷಕರು ಮತ್ತು ಇಲ್ಲಿ ಇರ್ತಕ್ಕಂಥ ಶಾಲೆಗಳು ಅಲ್ಲಿರ್ತಕ್ಕಂಥ ಶಿಕ್ಷಕರನ್ನ ಎಲ್ಲರನ್ನೂ ನಾವು ಗುರುತಿಸಿ ಸಾಧಕ ರತ್ನ ಪ್ರಶಸ್ತಿಯನ್ನು ಇವತ್ತು ಕೊಟ್ಟಿದ್ದೇವೆ. ಶಿಕ್ಷಕರನ್ನ ಅವರ ಜವಾಬ್ದಾರಿ, ಅವರ ಒಂದು ರೆಸ್ಪಾನ್ಸಿಬಿಲಿಟೀಸ್ ಭಾಳ ದೊಡ್ಡದಾಗಿದೆ. ನಮ್ಮ ಮಕ್ಕಳನ್ನು ಶಾಲೆಗೆ ಬಂದಾಗಿಂದ ಹಿಡಿದು ಒಂದು ದೇಶದ ಆಸ್ತಿಯನ್ನಾಗಿ ಮಾಡೋವರೆಗೂ ಅವರ ಜವಾಬ್ದಾರಿ ಇದ್ದಿದೆ. ಸೊ ಹಾಗಾಗಿ ಅವರ ಜವಾಬ್ದಾರಿ ದೇಶ ಕಟ್ಟೋದ್ರಲ್ಲಿ ತುಂಬ ಮಹತ್ವವಾದಂಥದ್ದು. ಹಾಗಾಗಿ ಅವ್ರನ್ನ ಇವತ್ತು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರನ್ನ ಗುರುತಿಸಿ ಅವ್ರಿಗೆ ಇವತ್ತು ಒಂದು ಸನ್ಮಾನವನ್ನು ಮಾಡಿ ಅವರ ವ್ಯಾಲ್ಯೂವನ್ನು ನಾವು ಅವ್ರಿಗೆ ತಿಳಿಸಿ ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಡುವಂಥ ಒಂದು ಕೆಲಸ ಇವತ್ತು ಮಾಡಿದ್ದೇವೆ. ಇದಕ್ಕೆ ಸುಮಾರು 250 ಜನ ಟೀಚರ್ಸು ಇವತ್ತು ಬಂದಿದ್ದರು. ಸುಮಾರು ಒಂದು 10-15 ಶಾಲೆಗಳಿಂದ ಬಂದಿದ್ದರು. ಎಲ್ಲರನ್ನೂ ಗುರುತಿಸಿ ಸನ್ಮಾನ ಮಾಡುವಂಥ ಕೆಲಸವನ್ನು ನಾವು ಇವತ್ತು ಮಾಡಿದ್ದೇವೆ. ಅಂದರೆ ಇದು ರಾಜಕೀಯದ ಹೊರತಾಗಿಯೇ ಮಾಡುವಂಥ ಒಂದು ಸಮಾಜ ಸೇವೆ ಅಂತ ಶಿಕ್ಷಕರೆಲ್ಲ ಮಾತಾಡ್ತಾ ಇದ್ರು. ಏನು ಅನಿಸುತ್ತೆ ಇದನ್ನು ಕೇಳಿ? ಇದಕ್ಕೂ ರಾಜಕೀಯಕ್ಕೂ ಏನು ಸಂಬಂಧ ಇಲ್ಲ. ಆದರೆ ಸೋಷಿಯಲ್ ಸರ್ವಿಸ್ ಮಾಡೋದ್ರಲ್ಲಿ ಶಿಕ್ಷಕರದ್ದು ಕೂಡ ಭಾಳ ದೊಡ್ಡ ಪಾತ್ರವನ್ನು ಇದೆ. ಸೊ ನಾವು ಯಾರೇ ಒಬ್ಬರು ಸೊಸೈಟಿಲಿ ಸರ್ವಿಸ್ ಮಾಡಿದಾಗ ಅವ್ರನ್ನ ಗುರುತಿಸೋವಂಥ ಒಂದು ಜವಾಬ್ದಾರಿ ನಮ್ಮದು ಆಗಿರುತ್ತೆ. ಯಾಕೆಂದರೆ ನಾವು ಕೂಡ ಸಣ್ಣ ಸಣ್ಣ ಹೆಜ್ಜೆ ಗುರುತುಗಳನ್ನು ನೋಡ್ತಾನೆ ಬರ್ತಾ ಇರ್ತೇವೆ. ಶಿಕ್ಷಕರ ಮಹತ್ವ ಏನು ಅಂತ ನಮಗೂ ಕೂಡ ಗೊತ್ತಿದೆ, ಅರ್ಥವಾಗಿದೆ. ಅವರು ಕೊಡುವಂಥ ಒಂದು ಆದರ್ಶಗಳು, ಮಾರ್ಗದರ್ಶನವನ್ನು ಕೂಡ ನಾವು ಕೂಡ ಪಾಲನೆ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಸೊಸೈಟಿ ಅಂತ ಬಂದಾಗ ಫೌಂಡೇಶನಲ್ಲಿ ಯಾರಿದ್ದಾರೆ ಅಂತ ನಾವು ನೋಡಿದಾಗ ಅದು ನಮಗೆ ಕಾಣಿಸುವಂಥದ್ದು ಶಿಕ್ಷಕರು. ಹಾಗಾಗಿ ಇವತ್ತು ಅವ್ರಿಗೆ ಸನ್ಮಾನ ಮಾಡಿದ್ದೇವೆ. ಈಗ ಮುಂದಿನ ಈ ರೀತಿಯಾದ ಒಂದು ಸಾಧಕ ರತ್ನ ಪ್ರಶಸ್ತಿ ಮುಂದುವರಿಯುತ್ತಾ? ಪ್ರತಿ ವರ್ಷ ಇದು ನಡೀತಾನೆ ಇರುತ್ತೆ. ನಮ್ಮ ಕ್ಷೇತ್ರದಲ್ಲಿ ಅಲ್ದಿರ ಇಡೀ ಬೆಂಗಳೂರಲ್ಲಿ ಕೂಡ ಇದನ್ನು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ. ನಾನು ನಮ್ಮ ತಂಡವನ್ನು ಅಂದ್ಕೊಂಡಿದ್ದೇವೆ. ಹಾಗಾಗಿ ಇದು ನಡೀತಾನೆ ಇರುತ್ತೆ, ಪ್ರತಿ ವರ್ಷ ಇದು ನಡೆಯುತ್ತೆ. ಶಿಕ್ಷಕರನ್ನ ಈ ರೀತಿ ಗುರುತಿಸ್ತಾ ಇರೋದ್ರಿಂದ ಶಿಕ್ಷಕರಿಗೆ ಒಂದು ರೀತಿ ಇನ್ನೂ ಸಹ ಉತ್ತೇಜನ ಕೊಟ್ಟಾಗ್ತಾ ಇದೆ. ಶಿಕ್ಷಕರು ಇನ್ನೂ ಸಹ ಮಕ್ಕಳ ಬಗ್ಗೆ ಜಾಸ್ತಿ ಏನಂತಂದರೆ ಎಚ್ಚರಿಕೆ ವಹಿಸ್ಕೊಂಡು ಅವ್ರ ಜೊತೆ ಇನ್ನಷ್ಟು ಇನ್ವಾಲ್ವ್ ಆಗಬೇಕು ಅಂತ ಅನಿಸುತ್ತೆ. ಯಾಕೆಂತಂದರೆ ಈಗ ಮಕ್ಕಳು ಬೆಳಿಗ್ಗೆ 8:30 ಸ್ಕೂಲಿಗೆ ಬಂದರೆ ವಾಪಸ್ ಅವ್ರ ಮನೆಗೆ ಹೋಗೋದು 4-4:15 ಆಗಿರಬಹುದು. ಸಮ್ಟೈಮ್ ಅವ್ರ ಪೇರೆಂಟ್ಸು ಇನ್ನೂ ಲೇಟಾಗಿ ಬಂದರೆ ಆ ಟೀಚರ್ಸು ಅವ್ರ ಜೊತೆಗೆ ಇದ್ದು ಆ ಮಗು ಹೋದಾದ್ಮೇಲೆ ಆ ಟೀಚರ್ಸು ಸ್ಕೂಲಿಂದ ಆಚೆಗೆ ಹೋಗೋದು. ಯಾಕೆಂತಂದರೆ ಪ್ರತಿಯೊಂದು ಮಗುನೂ ಒಂದೇ ರೀತಿ ಇರೋಕ್ಕೆ ಸಾಧ್ಯವೂ ಇಲ್ಲ. ಒಂದೊಂದು ಮಗು ವ್ಯಕ್ತಿತ್ವ ಒಂದೊಂದು ರೀತಿ ಇರುತ್ತೆ, ಒಂದೊಂದು ಮಗು ನಡವಳಿಕೆ ಒಂದೊಂದು ರೀತಿ ಇರುತ್ತೆ. ಹಾಗಾಗಿ ಆ ಪ್ರತಿಯೊಂದು ಮಗುನೂ ಗುರುತಿಸುವಂಥ ಶಕ್ತಿ ಇರೋದು ತಂದೆ ತಾಯಿ ಬಿಟ್ಟರೆ ಶಿಕ್ಷಕರಿಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನನ್ನ ಜೀವನದ ಒಂದು ಸಂತೋಷದ ದಿನ ಅಂತ ಹೇಳಲಿಕ್ಕೆ ತುಂಬ ಆಸೆ ಪಡ್ತೀನಿ. ಮತ್ತು ಇವತ್ತು ನಮಗೆ ಸನ್ಮಾನ ಮಾಡಿದಂಥ ಪ್ರಮೋದ್ ಶ್ರೀನಿವಾಸ್ ಅವರು ಮೊದಲು ಒಬ್ಬರು ಶಿಕ್ಷಕರಾಗಿರ್ತಾರೆ. ಹಾಗಾಗಿ ಅವರು ಸಮಾಜದಲ್ಲಿ ಶಿಕ್ಷಕರ ಪಾತ್ರ ಎಂಥದ್ದು, ಅವರನ್ನು ನಾವು ಗುರುತಿಸಬೇಕು, ಅವರಿಗೆ ಒಂದು ಮನ್ನಣೆ ಸಿಗಬೇಕು ಅಂತ ಹೇಳಿ ಇವತ್ತು ಮಾಡಿದಂಥ ಪ್ರೋಗ್ರಾಮ್ ತುಂಬ ಒಂದು ದೊಡ್ಡ ಪ್ರೋಗ್ರಾಮ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಸಮಾಜದಲ್ಲಿ ಶಿಕ್ಷಕರಿಲ್ಲದೆ ಯಾವುದೂ ನಡೆಯಲ್ಲ. ಯಾಕಂದರೆ ಪ್ರತಿ ಮಗುಗೂ ಪ್ರತಿ ಶಾಲೆಯಲ್ಲಿ ಶಿಕ್ಷಕರಿದ್ದರೆ ಮಾತ್ರನೇ ಶಿಕ್ಷಣ ಸಿಗ್ಲಿಕ್ಕೆ ಸಾಧ್ಯ. ಅಪ್ಪ ಅಮ್ಮನಷ್ಟೇ ಶಿಕ್ಷಕರು ಕೂಡ ಅವರ ಜೀವನದಲ್ಲಿ ಒಂದು ಪಾತ್ರವನ್ನು ನಿರ್ವಹಿಸ್ತಾರೆ. ಸೊ ಎಲ್ಲರೂ ಹೇಳಿದಾಗೆ ಮಗು ಬೆಳಗ್ಗೆ ಬಂದರೆ ಸ್ಕೂಲಿಗೆ 8 ಗಂಟೆಯಿಂದ 3 ಗಂಟೆವರೆಗೂ ನಾವೇ ಅವ್ರಿಗೆ ಅಡಾಪ್ಟೆಡ್ ಪೇರೆಂಟ್ಸು. ಸೊ ಅವರ ಪ್ರತಿ ಒಂದು ಸ್ಟೇಜಲ್ಲೂ ನಾವು ನಿಂತಿರ್ತೀವಿ. ಅವರ ಅಪ್ಪ ಅಮ್ಮನಷ್ಟೇ ಮುಂದೊಂದು ದಿನ ಆ ಮಗು ಒಂದು ಒಳ್ಳೆ ಲೆವೆಲಿಗೆ ಬಂದಾಗ ಅವರಷ್ಟೇ ನಾವು ಕೂಡ ಸಮಾಜದಲ್ಲಿ ಸಂತೋಷ ಪಡ್ತೀವಿ. ಸೊ ಮತ್ತೊಂದು ಹೇಳ ನೆಂಟರಿಷ್ಟರು ಬೇಕಾದ್ರೆ ಅವರು ನೋಡಿ ಹೊಟ್ಟೆರ್ಕೋಬೋದು. ಯಾವ ಟೀಚರು ಅವರ ಸ್ಟೂಡೆಂಟು ಒಬ್ಬ ಒಳ್ಳೆ ದೊಡ್ಡ ವ್ಯಕ್ತಿ ಆದಾಗ ಪಡುವಂಥ ಸಂತೋಷ ಅಪ್ಪ ಅಮ್ಮನಿಗಿನ್ನ ಒಂದು ಮಟ್ಟದ ಹೆಚ್ಚಿರ್ಬೋದೇನೋ. ನನ್ನ ವಿದ್ಯಾರ್ಥಿ ಇವತ್ತು ಒಬ್ಬ ದೊಡ್ಡ IAS ಆಫೀಸರ್ ಆಗಿದ್ದಾನೆ, ಒಬ್ಬ ಡಾಕ್ಟರ್ ಆಗಿದ್ದಾನೆ, ಒಬ್ಬ ಇಂಜಿನಿಯರ್ ಆಗಿದ್ದಾನೆ ಅಂತ ಹೇಳ್ಕೊಬೇಕಾದ್ರೆ ಟೀಚರ್ ಪಡುವಂಥ ಸಂತೋಷ ಹೇಳಲಿಕ್ಕಾಗಲ್ಲ. ಸೊ ಹಾಗಾಗಿ ಸಮಾಜದಲ್ಲಿ ಶಿಕ್ಷಕರ ಮಹತ್ವ ಎಂಥದ್ದು ಅನ್ನೋದನ್ನು ಇವತ್ತು ಪ್ರಮೋದ್ ಶ್ರೀನಿವಾಸ್ ಅವರು ತೋರಿಸ್ಕೊಟ್ಟಿದ್ದಾರೆ. ಸೊ ಅವರ ಈ ಒಳ್ಳೆ ಕೆಲಸಕ್ಕೆ ಒಂದು ಶ್ಲಾಘನೀಯ ಕೆಲಸ ಅಂತ ಹೇಳ್ಬೋದು. ಹಾಗೆ ಪದ್ಮನಾಭನಗರದಲ್ಲಿ ಅವರು ಮಾಡ್ತಿರುವಂಥ ಒಳ್ಳೆ ಕೆಲಸಗಳ ಬಗ್ಗೆ ನಿಜವಾಗ್ಲೂ ನಾವು ಹೇಳಲೇಬೇಕು. ಯಾಕಂದರೆ ಹಸಿರು ಪದ್ಮನಾಭನಗರ ಮಾಡ್ತಾ ಇದ್ದಾರೆ. ಎಷ್ಟೋ ಜನಗಳಿಗೆ ಅವರ ಮನೆ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆ ಏನು ಅಂತ ಕೇಳಿ ಸೊ ಅದಕ್ಕೊಂದು ಪರಿಹಾರ ಒದಗಿಸ್ಕೊಡ್ತಾ ಇದ್ದಾರೆ. ಮುಂದೊಂದು ದಿನ ನಿಜವಾಗ್ಲೂ ಪದ್ಮನಾಭ ಕ್ಷೇತ್ರದ ಒಬ್ಬ ಯುವ ಕಾಂಗ್ರೆಸ್ ಲೀಡರ್ ಆಗಿ ಬೆಳೀತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ತೆ, ನನ್ನ ಹೆಸರು ನಾರಾಯಣ್ ಅಂತೇಳಿ. ಶ್ರೀ ಅಣ್ಣಮದೇವಿ ವಿದ್ಯಾಮಂದಿರದಲ್ಲಿ ನಾನು ಸಹಾಯಕ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ.
ಸೊ ಇಲ್ಲಿ ಮುಖ್ಯವಾಗಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪ್ರಮೋದ್ ಸರ್ ಅವರು ಸಾಕಷ್ಟು ಸಾಮಾಜಿಕ ಹಿತರಕ್ಷಣಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಭಾಳ ಸಂತೋಷ ಅನಿಸುತ್ತೆ, ಹೆಮ್ಮೆ ಅನಿಸುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಶೈಕ್ಷಣಿಕ ಕ್ಷೇತ್ರವನ್ನು ಅವರು ಆಯ್ಕೆ ಮಾಡಿಕೊಂಡು ಅದರಲ್ಲೂ ಮುಖ್ಯವಾಗಿ ಶಿಕ್ಷಕರನ್ನು ಗುರುತಿಸಿ ಶಿಕ್ಷಕರಿಗೆ ನೀಡಬೇಕಾದಂಥ ಒಂದು ಪುನರ್ಬಲನಕ್ಕೆ ಉತ್ತೇಜನಕಾರಿಯಾದಂಥ ಈ ಒಂದು ಪ್ರಶಂಸನಾ ಪತ್ರ ಮತ್ತು ಈ ಒಂದು ಸ್ಮರಣಿಕೆಯನ್ನು ನೀಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಭಾಳ ಸಂತೋಷ ತಂದಿದೆ. ಇಂತಹ ಒಂದು ಮಹತ್ ಕಾರ್ಯವನ್ನು ಮೇ ಬಿ ಈ ಒಂದು ಭಾಗದಲ್ಲಿ ಭಾಳ ಹೆಚ್ಚಾಗಿ ಇವರು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಶಿಕ್ಷಕರು ಹಾಗೂ ಮಕ್ಕಳು ಹಾಗೂ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಜೊತೆಗೆ ಸರ್ಕಾರದ ಯಾವುದೇ ಒಂದು ಮೂಲಭೂತ ಸೌಲಭ್ಯಗಳನ್ನು ಒಳಗೊಂಡಂತಹ ಕೆಲವೊಂದು ಈ ಒಂದು ಯೋಜನೆಗಳನ್ನು ಭಾಳ ಮುಖ್ಯವಾಗಿ ಪ್ರತಿ ಮನೆ ಬಾಗಿಲಿಗೂ ಕೂಡ ತಲುಪಿಸುವಂತಹ ಒಂದು ಗುರುತರವಾದಂಥ ಒಂದು ಜವಾಬ್ದಾರಿಯನ್ನು ಅವರು ಹೊತ್ತು ಭಾಳ ಉತ್ತಮವಾದಂಥ ಒಂದು ಪ್ರಜಾಹಿತ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಭಾಳ ಸಂತೋಷಕರವಾದಂಥ ಒಂದು ವಿಚಾರ. ಸೊ ಇಂತಹ ಒಬ್ಬ ಯುವ ನಾಯಕರು ರಾಜಕೀಯ ಧುರೀಣರು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಭಾಳ ಹೆಮ್ಮೆ ಅನಿಸುತ್ತೆ. ಸೊ ಅದರಲ್ಲೂ ಮುಖ್ಯವಾಗಿ ನಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಶಿಕ್ಷಕರನ್ನು ಗುರುತಿಸಿ ಶಿಕ್ಷಕರಿಗೆ ಬೇಕಾದಂಥ ಉತ್ತೇಜನವನ್ನು ನೀಡಿರತಕ್ಕಂಥದ್ದು ಎಲ್ಲ ಶಿಕ್ಷಕರ ವೃಂದ ನಾವು ಅವರಿಗೆ ಆಭಾರಿಯಾಗಿರ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಧನ್ಯವಾದ ಸರ್. ಥ್ಯಾಂಕ್ ಯು.